ಕಳೆದ 2 ತಿಂಗಳಿಂದ ಸಂಪುಟ ವಿಸ್ತರಣೆ ಬೇಗ ಮಾಡಿ ಅಂತ ಒತ್ತಡ ಹೆಚ್ಚಾಗಿತ್ತು. ಈಗ ಸಂಪುಟ ವಿಸ್ತರಣೆ ಆದ್ಮೇಲೂ ಬೇಗುದಿ ಬೆಂಕಿ ಆಡ್ತಾ ಇದೆ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಶಾಸಕರು ಸಿಡಿದೆದ್ದಿದ್ದಾರೆ. ಸ್ವಯಂ ಪ್ರೇರಿತ ಬಂದ್, ಪ್ರತಿಭಟನೆ, ಹೈಡ್ರಾಮಾ ನಡೀತಾ ಇದೆ. ಇತ್ತ ಅತೃಪ್ತರನ್ನ ಸಮಾಧಾನಗೊಳಿಸಲು ಸಿಎಂ ಡಿಕೆಶಿ ಹರಸಾಹಸ ಪಡಬೇಕಾಗಿದೆ. ಇದು ಬೆಂಕಿ ಮಳೆ, ಅಧಿಕಾರದ ದಾಹ, ಅಧಿಕಾರದ ಮೋಹ ಮೇನಕೆಯ ಆಕರ್ಷಣೆಗೂ ಮೀರಿದ್ದು. ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತ ಸುಮ್ನಿರೋ ಜಾಯಮಾನ ಅಂತೂ ಅಲ್ಲವೇ ಅಲ್ಲ. ಅಸಮಾಧಾನವೆಂಬ ಸಂಘರ್ಷಕ್ಕೆ ಧ್ವಜಾರೋಹಣ ಮಾಡಿರೋ ಅವಕಾಶ ವಂಚಿತರು ಹೈಕಮಾಂಡ್ ವಿರುದ್ಧವೇ ಬುಸುಗುಡ್ತಿದ್ದಾರೆ. ಬೆನ್ನಿಗೆ ನಿಂತಿರುವ ಬೆಂಬಲಿಗ ಪಡೆ ರಾಜಕೀಯ ಮೇಲಾಟವಾಡ್ತಿದೆ. ರಾಜ್ಯ ಕಾಂಗ್ರೆಸ್ ಶಮನವಾಗದ ಸಂಪುಟ ವಿಸ್ತರಣೆ ಕಿಚ್ಚು. ಭಾಗ್ಯನಗರದಲ್ಲಿ ಅಂಗಡಿ ಮುಂಗಟ್ಟು ಮುಚ್ಚಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಕೊತ ಬೇಯುತ್ತಿದೆ. ಭಾಗ್ಯನಗರದಲ್ಲಿ ಪ್ರತಿಭಟನೆಯ ಕಿಡಿ ಹೊತ್ತಿದೆ. ಇವತ್ತು ಭಾಗ್ಯನಗರ ಸೇರಿ ಕ್ಷೇತ್ರದ ಗುಡಿಬಂಡೆ, ಚೇಳೂರು ತಾಲೂಕುಗಳಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಿದ್ರು. ಶಾಸಕರ ಬೆಂಬಲಿಗರು ಜೈ ಭೀಮ್ ಬಾವುಟ ಹಿಡಿದು ಬೈಕ್ ರ್ಯಾಲಿ ಮೂಲಕ ಊರೆಲ್ಲ ದಿಬ್ಬಣ ಸುತ್ತಿ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿದ್ರು. ಇನ್ನು ಭಾಗ್ಯನಗರ ಕ್ಷೇತ್ರ ವ್ಯಾಪ್ತಿಯ ಗುಡಿಬಂಡೆಯಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ಬಲ ಪ್ರದರ್ಶನ ಮಾಡಿದ್ರು. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸಲು ಯತ್ನಿಸಿದ್ದು ವ್ಯಾಪಾರಸ್ಥರ ಸಂಕಷ್ಟ ಹೆಚ್ಚಿಸಿತು. ಸಚಿವ ಸ್ಥಾನ ಬೇಕಿರೋದು ಸುಬ್ಬಾರೆಡ್ಡಿಗೆ, ಅದನ್ನ ಸರ್ಕಾರದ ವಿರುದ್ಧ ಸಿಎಂ ಡಿಕೆಶಿ ವಿರುದ್ಧ ಮಾಡಬೇಕು. ಆದರೆ ಬಡಪಾಯಿ ವ್ಯಾಪಾರಿಗಳ ಮೇಲೆ ದರ್ಪ ದೌರ್ಜನ್ಯ ಮಾಡಿದ್ದು ಮಿತಿ ಮೀರಿತು. ಪೊಲೀಸರು ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚಿಸಬಾರದು ಅಂತ ಎಚ್ಚರಿಕೆ ಕೊಟ್ಟರೂ ಕೇರೆ ಮಾಡಲಿಲ್ಲ. ಟೈರ್ಗೆ ಬೆಂಕಿ ಹಚ್ಚಲು ಯತ್ನಿಸಿ ಚೌಕಟ್ಟು ಮೀರಿದ ಪುಂಡಾಟ ಪ್ರದರ್ಶನವಾಯಿತು. ಬಳಿಕ ಪೊಲೀಸರು ತಡೆ ಒಡ್ಡಿದ್ರು. ಈ ಮಧ್ಯೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಸದಸ್ಯ ಅಂಬರೀಶ್ ಎಂಬಾತ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ತೀವ್ರವಾಗಿ ಮನನೊಂದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸುವಾಗ ಪೊಲೀಸರು ತಡೆದ್ರು. ಮೆಣಸಿನಕಾಯಿ ತಿಂದು ಬೆಂಬಲಿಗರ ವಿಭಿನ್ನ ಪ್ರತಿಭಟನೆ. ಇನ್ನು ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ಭಾಗ್ಯನಗರದ ಟಿಬಿ ಕ್ರಾಸ್ನಲ್ಲಿ ತರಕಾರಿಯನ್ನ ಗುಡ್ಡೆ ಹಾಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು. ನಮ್ಮ ಶಾಸಕರಿಗೆ ಮಂತ್ರಿಗಿರಿ ನೀಡದ್ದಕ್ಕೆ ಮೆಣಸಿನಕಾಯಿ ತಿನ್ನುವ ತಾವು ಖಾರವಾಗಿದ್ದೇವೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಗ್ ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾರೆ. ಖಾರವಾದ ಹಸಿರು ಮೆಣಸಿನಕಾಯಿ ತಿಂದ ಬೆಂಬಲಿಗರು ಸಂತೋಷವಾದ್ರೆ ಸಿಹಿ ತಿಂತೀವಿ, ಈಗ ನೋವಾಗಿದೆ ಖಾರ ತಿಂತೀವಿ ಅಂತ ಖಾರವಾಗಿ ಕಿಡಿಕಾರಿದ್ರು. ನಮ್ಮ ಬಾಗೇಪಲ್ಲಿ ಜನತೆ ಎಷ್ಟೋ ಆಸೆ ಇಟ್ಕೊಂಡಿದ್ರು ಸಚಿವ ಸ್ಥಾನ ಕೊಡ್ತಾರೆ ಅಂತ. ಕೊಟ್ರೆ ಎಲ್ಲಾ ಹಳ್ಳಿಗಳಿಗೂ ನಾವು ಮೈಸೂರು ಪಾಕೋ ಜಿಲೇಬಿ ಕೊಟ್ಟು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ಬೇಕು ಅನ್ಕೊಂಡಿದ್ವಿ. ಇವರೆಲ್ಲ ನಮಗೆ ಮೋಸ ಮಾಡಿದ್ರು. ಈ ಮೋಸಕ್ಕೋಸ್ಕರ ನಾವು ಈ ಮೆಣಸಿನಕಾಯಿ ಹಳ್ಳಿಗೆ ಹಂಚಿ ಎಲ್ಲರೂ ತಿಂದು ಖಾರ ಅನುಭವಿಸ್ತಾ ಇದೀವಿ. ಈ ಕಷ್ಟ ಮೆಣಸಿನಕಾಯಿ ತಿಂದು ಯಾಕೆ ಹೇಳ್ತಿದ್ರಿ? ಸಿಹಿ ಸಂತೋಷ ಆದ್ರೆ ಸಿಹಿ ತಿಂತೀವಿ, ನೋವಾದಾಗ ಮೆಣಸಿನಕಾಯಿ ತಿಂತೀವಿ. ಇತ್ತ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಕೊಡದ್ದಕ್ಕೆ ನಾಳೆ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ವರ್ತಕರು, ರೈತರು, ಆಟೋ ಚಾಲಕರು ಬಂದ್ ಬೆಂಬಲ ನೀಡಿದ್ದಾರೆ. ಮಂತ್ರಿಗಿರಿ ವಂಚಿತರ ಸಂಗ್ರಾಮ, ಸಿಎಂ ಸಂಧಾನ.
ಆಕ್ರೋಶ ಭುಗಿಲೇಳ್ತಿದ್ದಂತೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯ ಶಾಸಕರ ಮನವೊಲಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ಯತ್ನ ನಡೆಸಿದ್ದಾರೆ. ಖುದ್ದು ದೂರವಾಣಿ ಕರೆ ಮಾಡಿ ಮಾತನಾಡಿಸಿದ್ದಾರೆ. 2 ಜಿಲ್ಲೆಗಳಿಗೆ ಸ್ಥಾನಮಾನ ನೀಡದ್ದಕ್ಕೆ ಶಾಸಕರು ಖಾರವಾಗಿಯೇ ಪ್ರಶ್ನಿಸಿದ್ದಾರೆ. ಸಚಿವ ಸ್ಥಾನ ಇಲ್ಲದೆ ಪಕ್ಷ ಸಂಘಟನೆಗೆ ಮಾಡುವುದು ಹೇಗೆ ಅಂತ ಹಕ್ಕು ಕೇಳಿದ್ದಾರೆ. ಆಗ್ಲಿ, ಮುಂದೆ ಸಮಸ್ಯೆ ಬಗೆಹರಿಸೋಣ ಅಂತ ಸಿಎಂ ಹೇಳಿದ್ದಾರೆ ಎನ್ನಲಾಗಿದೆ. ನಿನ್ನೆಯಷ್ಟೇ ಸಭೆ ನಡೆಸಿ ತೀವ್ರ ಆಕ್ರೋಶ ಹೊರಹಾಕಿದ್ದ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ನೇರವಾಗಿಯೇ ಸಿಎಂ ಬಗ್ಗೆ ಅಸಮಾಧಾನ ಹೊರಹಾಕಿದ್ದು ಸದ್ದು ಮಾಡಿತ್ತು. ಒಟ್ಟಾರೆ ಸಂಪುಟ ವಿಸ್ತರಣೆ ಮಾಡದಿದ್ರೆ ಒಂದು ಮಾತು, ವಿಸ್ತರಣೆಯಾದ್ಮೇಲೆ ಒಳಬೇಗುದಿ, ಅಸಮಾಧಾನ, ಸಿಟ್ಟು, ಸೆಡವು. ಹೈಕಮಾಂಡ್ನ ಈ ಹುಕುಂ ಆಳುವ ದೊರೆ ಡಿಕೆಶಿಯನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿರೋದಂತೂ ಸುಳ್ಳಲ್ಲ. ಚಕ್ರ ಸುಳಿಯಲ್ಲಿ ಮುಖ್ಯಮಂತ್ರಿ ಸದ್ಯ ಸುರಕ್ಷಿತ ಆಟ ಆಡ್ತಿದ್ದಾರೆ. ಪರಿಸ್ಥಿತಿ ತಣ್ಣಗಾಗುವವರೆಗೂ ಇದ್ದಿದ್ದು ಇದ್ದಂಗೆ. ಸುರೇಶ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.